ಎಲ್ಲರ ಜೊತೆಗೂ ಮಾತಾಡಿದ್ದೀನಿ. ನನಗೆ ಆಪ್ತವಾಗಿರುವಂತಹ ಎಲ್ಲರ ಜೊತೆಗೆ ಮಾತನಾಡಿದ್ದೀನಿ. ನನಗೆ ಪರಿಚಯ ಇಲ್ಲದವರಿಗೆ ಸರ್ ಇದ್ದಾರೆ, ಇವರಿದ್ದಾರೆ, ಇನ್ನೊಂದಷ್ಟು ಜನ ಇದ್ದಾರೆ. ಮತ್ತು ಅಲ್ಲಿಂದನೇ ಸುದೀಪ್ ಸರ್ ಕಡೆಯಿಂದನೂ ಒಂದಷ್ಟು ಜನರಿಗೆ ಫೋನ್ ಮಾಡಿಸುವಂಥದ್ದು. ಬಟ್ ನನ್ನ ಉದ್ದೇಶ ಸರ್, ಅಭಿಮಾನಿಗಳು ಮಾಡೋದಾದರೆ ಮಾಡಿಬಿಟ್ಟಿದ್ದೀವಿ ನಾವು. 2 ಲಕ್ಷ ಜನ ಸೇರಿ ಮಾಡಿಬಿಟ್ಟಿದ್ವಿ. ಅದ್ರ ಶಕ್ತಿನೇ ಬೇರೆ ಅದು. ಬಟ್ ಇಡೀ ಚಿತ್ರರಂಗ ಒಗ್ಗೂಡಿ ಮಾಡಬೇಕು. ಅದರಿಂದ ಯಾರನ್ನೂ ಬಿಡಲ್ಲ. ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಕರೆದು ಬರ್ತೀವಿ. ಬರದೇ ಇದ್ದರೆ ನೀವೆಲ್ಲ ವಿಚಾರಿಸ್ಕೊಳ್ಳಿ. ಬಟ್ ಎಲ್ಲರನ್ನೂ ಕರಿತೀವಿ. ಅವ್ರ ಮನೆಯವರನ್ನು ಕರಿತೀವಿ. ಅವ್ರ ಮನೆಯವರಲ್ಲ, ನಮ್ಮ ಮನೆಯವರು, ಅವರನ್ನು ಕರಿತೀವಿ. ನಮ್ಮ ಮನೆಯವರವರು ಕರಿತೀವಿ. ಬರೋರು ಎಲ್ಲರೂ ಕೂಡ ನಮ್ಮವರು, ಬರದೇ ಇರೋರು ಇಡೀ ಚಿತ್ರರಂಗ ಸೇರಿ ಸಂಭ್ರಮಿಸ್ತಾ ಇರೋದ್ರಿಂದ. ಮತ್ತು ನಾನು ಈಗ ಮಾಡ್ತಿರುವಂಥದ್ದಲ್ಲ, ಇದು ಡಾಕ್ಟರ್ ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ ಅಂತ ಅಲ್ಲಿ ಡೆಲ್ಲಿಯಲ್ಲಿ 2017ರಲ್ಲಿ ಇಲ್ಲಿ ಮದುವೆಗಳಿಗೆ ಬಸ್ ಬುಕ್ ಮಾಡ್ಕೊಂಡೋಗಿ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿ ಮಾಡಿ ಬಂದಿರುವಂಥ ಇತಿಹಾಸ ಇದೆ. ಅವತ್ತು ಅವ್ರು ಬಂದಿರಲಿಲ್ಲ. ಆದರೆ ಅವ್ರದ್ದೊಂದು ಮಾತು ಎಲ್ಲರ ಜೊತೆಗೂ ಮಾತನಾಡ್ತಾರೆ, ನೀವು ಬೇಕಾದ್ರೆ ಕೇಳಿ. ಅಭಿಮಾನಿಗಳು ಏನು ಮಾಡಿದ್ರು ಕೂಡ ನಮ್ಮ ಸಪೋರ್ಟ್ ಇದೆ, ನಾವು ಬರೋಕ್ಕಾಗದೆ ಹೋಗ್ಬೋದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಹೊರತು ಮಾಡಬೇಡಿ ಅಂತ ಯಾರಿಗೂ ಹೇಳಿಲ್ಲ ಇದುವರೆಗೂ. ಕರೆಕ್ಟ್ ಅಲ್ವಾ? ಎಸ್, ತಂದೆ ಆಗಿದೆ ಆಲ್ರೆಡಿ. 100% ಅವರ ಸಲಹೆ ತಗೊಂಡೇ ಮುಂದಕ್ಕೆ ಹೋಗ್ತೀವಿ. ಆಗದೆ ಇದ್ದಾಗ ವಿಧಿ ಇಲ್ಲ, ಹೋಗ್ತೀವಿ. ಬಟ್ ಇಂಥದ್ದು ಸಂಭ್ರಮ ಆಗಲೇಬೇಕಾಗಿದೆ, ಮಾಡ್ತೀವಿ. ಸರ್, ನಾನು ಕಲಾವಿದರಿಗೂ ಅದನ್ನೇ ಹೇಳಿದೆ. ಎಲ್ಲರೂ ಮನೆಗೆ ಹೋಗ್ತೀನಿ, ಅವ್ರು ಬರದೇ ಇದ್ದರೆ ಎಲ್ಲ ಕುಟುಂಬ ಅಲ್ವಾ, ಇಡೀ ಕುಟುಂಬ, ಎಲ್ಲರೂ ಒಂದು ಕುಟುಂಬ ಅಂತ ನಾನು ಕನ್ಸಿಡರ್ ಮಾಡಿದ್ದೇನೆ. ಪ್ರತಿಯೊಬ್ಬರನ್ನು ಹೋಗಿ ಕರೆದು ಬರ್ತೀನಿ ಸರ್, ಪ್ರತಿಯೊಬ್ಬರು ಕರೆದು ಬರ್ತೀವಿ. ಇದು ಅಭಿಮಾನಿಗಳು ಮಾಡ್ತಾರಂಥದ್ದು. ಚಿತ್ರರಂಗ ಭಾಗವಹಿಸಲಿ ಅಂತ ಆಶಿಸ್ತಾ ಇದ್ದೀವಿ. ಇದರಲ್ಲಿ ಅನ್ಯ ಉದ್ದೇಶ ಇಲ್ಲ. ಅಲ್ಲಲ್ಲ, ಕಾನ್ಫಿಡೆಂಟ್ ಅಲ್ಲ. ಈಗ ನಾನು ಏನು ಮಾಡ್ಬೋದು, ಕರಿಬೋದು, ಕರಿಬೋದು, ಹೇಗೆ ಬೇಕಾದರೂ ಕರಿಬೋದು, ಕಾಲಿಗೆ ಬಿದ್ದಾದರೂ ಕರಿಬೋದು. ಅದನ್ನು ನಾನು ಮಾಡ್ಬೋದು. ಬರ್ತಾ ಇದ್ದರೆ ಏನು ಮಾಡ್ಬೋದು ಅದನ್ನು ಕೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ನಾನು ಅದನ್ನು ಹೇಳಿಲ್ಲ. ಅವ್ರು ಬರಬಹುದಲ್ವಾ? ನೀವು ಬರಲ್ಲ ಅಂತ ಹೆಂಗೆ ನಿರ್ಧಾರ ಮಾಡೋದು? ಇಲ್ಲ, ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಅದು ನಿಮಗೂ ಎಲ್ರಿಗೂ ಗೊತ್ತಿದೆ. ಅಭಿಮಾನ ಸ್ಟುಡಿಯೋ ವಿಷಯದಲ್ಲಿ ನಾವು ಇಲ್ಲೇ ಆಗಬೇಕಂತ ಅಭಿಮಾನಿಗಳೆಲ್ಲ ನಿಂತ್ವಿ. ಅವರು ಮೈಸೂರಿಗೆ ಬನ್ನಿ, ಯಾರು ಮೈಸೂರಿಗೆ ಬರಲ್ಲೋ ಅವ್ರು ನೀವು ಅಭಿಮಾನಿಗಳಲ್ಲ ಅಂತ ಹೇಳಿದರು. ಬಟ್ ನಮಗೆ ಭಾವನಾತ್ಮಕವಾಗಿ ಇಲ್ಲಿ ಸಂಬಂಧ ಇತ್ತು, ಅದರಿಂದ ಅಲ್ಲಿ ಇದ್ವಿ. ಅದು ಬಿಟ್ಟರೆ ನಮಗೆ ಅವರಿಗೆ ಏನೂ ಬೇಸರ ಇಲ್ಲ, ಮನಸ್ತಾಪ ಇಲ್ಲ. ಅವರನ್ನು ನಮಗಿಂತ ಜಾಸ್ತಿ ಗೌರವಿಸೋರು ಇನ್ಯಾರೂ ಇಲ್ಲ ಚಿತ್ರರಂಗದಲ್ಲಿ. ಕುಟುಂಬವನ್ನು ಇವತ್ತಿಗೂ ಕೂಡ ನಮ್ಮ ಕಂಡ್ರಪ್ಪೆ ಥರನೇ ನಾವು ಕಾಪಾಡ್ಕೋತಾ ಇದ್ದೀವಿ. ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾವು ಎಲ್ಲರೂ ಒಂದೇ. ಸೊ ಹಾಗೇನಿಲ್ಲ, ನಮ್ಮ ಬಗ್ಗೆ ಅದೊಂದು ವಿಷಯಕ್ಕೆ ಅಷ್ಟೇ ಬೇಜಾರಾಗಿದೆ. ಬಿಟ್ಟರೆ ಈಗ ವಿಷಯದಲ್ಲೂ ಕೂಡ ಅಮೃತ ಮಹೋತ್ಸವ ಇಲ್ಲ, ಕರಿತೀವಿ ಮೇಡಮ್. ಇಲ್ಲ, ಕರಿತೀವಿ ಮೇಡಮ್. 100% ಹೋಗ್ತೀವಿ, ಕರಿತೀವಿ, ಒಪ್ಪಿಸ್ತೀವಿ. ಈ ಸಲ ಕೂಡ ಅವರ ಜೊತೆಗೆ ನಟಿಸಿದಂತಹ ಎಲ್ಲ ಕಲಾವಿದರನ್ನು ಕರೆಸಬೇಕು ಅನ್ನೋಂಥ ಉದ್ದೇಶ ಇದೆ. ಆ ಪ್ರಯತ್ನದ ಭಾಗವಾಗಿ ಸರ್ ಜೊತೆಗೆ ಈಗ ತಾನೇ ಮಾತಾಡ್ತಾ ಇದ್ದೆ. ಅವರೊಂದಷ್ಟು ಹೆಸರು ಹೇಳಿದ್ದಾರೆ, ಅಂಟಿಲ್ ಕನ್ಫರ್ಮ್ಡ್. ಸೊ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ. ಅದಕ್ಕೆ ಸೆಪ್ಟೆಂಬರ್ 6ಕ್ಕೆ ನಾವು ಅದನ್ನು ಇಟ್ಕೊಂಡಿದ್ದೇವೆ. ಸೊ ಸರ್ ಕೂಡ ಹೇಳ್ತಿದ್ರು, ಒಂದಷ್ಟು ಪಟ್ಟಿ ಅವರು ಕೂಡ ಮಾಡ್ತಾಯಿದ್ದಾರೆ. ಒಂದಷ್ಟು ಎಲ್ಲರೂ ಒಳಗೊಳ್ಬೇಕು ಅನ್ನೋಂಥದ್ದು ಉದ್ದೇಶ. ಬೆಳಿಗ್ಗೆ 6ರಿಂದ 12 ಗಂಟೆ ತನಕ ಹೇಗೆ ಎಂಗೇಜ್ ಮಾಡಬೇಕು ಅಂತಂದರೆ, ಅಷ್ಟು ಒಂದು 5-6 ವರ್ಷ ಆದರೂ ಅಭಿಮಾನಿಗಳ ರೋಮಾಂಚನದಲ್ಲಿ ಬದುಕಬೇಕು, ಅಷ್ಟು ಚಂದದ ಕಾರ್ಯಕ್ರಮದ ಸಿದ್ಧತೆಗಳಾಗ್ತಿದೆ. ಸೊ ಅದನ್ನು ಮಾಡ್ತೀವಿ. ಕಳೆದ ಬಾರಿ ಅದು ಮಾಡಿದ್ದು ದೊಡ್ಡ ಸ್ಕೇಲಲ್ಲಿ ಮಾಡಿದ್ವಿ. ಅದು ನಮ್ಮ ಮಿತಿ ಅದು. ಈ ಸಲ ಸ್ವಲ್ಪ ಮಿತಿಯಲ್ಲೇ ಮಾಡ್ತಾಯಿದ್ವಿ. ಯಾಕಂದರೆ ಇದು ನಿಮಗೆಲ್ಲ ಗೊತ್ತಿದೆ, ವಿಷ್ಣು ಸಾರ್ ಅವರ ಹೆಸರಲ್ಲಿ ಏನೆಲ್ಲ ವಿವಾದಗಳಾದರೂ ಕೂಡ ಅವ್ರು ಯಾರೋ ಅಭಿಮಾನಿಗಳು ಹಣ ಮಾಡಿದ್ರು ಅನ್ನೋಂಥದ್ದು ನೀವು ಕೇಳಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಎಲ್ಲ ನಮ್ಮ ಕೈಯಿಂದ ಹಾಕ್ಕೊಂಡು ಮಾಡ್ಕೊಂಡೇ ಬಂದಿದ್ವಿ. ಈಗಲೂ ಕೂಡ ಅದೇ ಮಾಡ್ತಾಯಿದ್ವಿ. ಬಟ್ ಯಾವುದೋ ವಸ್ತು ರೂಪದಲ್ಲಿ ಇವ್ರು ಯಾರು LED ಕೊಡ್ತಾರೆ, ಸೌಂಡ್ಸ್ ಮಾಡಿಕೊಡ್ತಾರೆ, ಇನ್ನೊಬ್ರು ಇನ್ನೇನೋ ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ, ಆ ಥರದವ್ರು ಒಂದಷ್ಟು ಜನ ಜೊತೆ ಆಗ್ತಿದ್ದಾರೆ. ಅವ್ರನ್ನ ನಿಮ್ಮ ಎದುರುಗಡೆ ನೇರವಾಗಿ ಪರಿಚಯ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾರೆ.